ಹೇಗಿರಬೇಕು ಅಂತ ದಯಮಾಡಿ ಕಾರ್ಯಕಾರಿ ಸಮಿತಿಯವರು ಸ್ವಲ್ಪ ಯೋಧ ಮೂಢನಂಬಿಕೆ ವಿರುದ್ಧ ಹೋರಾಡಿದ ವಿವೇಚನಾಶೀಲ ವ್ಯಕ್ತಿ ಎಂದು ಹಾಗೂ ಜಗದಾಂಬಾ ದೇವಿಯ ಭಕ್ತರಾಗಿದ್ದರು ಎಂದು ಹೇಳಲಾಗ್ತಿದೆ. ಸೇವಲಾಲ್ ಮಹಾರಾಜರು ಅವರ ದೇವಸ್ಥಾನಗಳು ಮತ್ತು ಏನು ನಾವು ಈಗ ಮಠ ಅಂತ ಕರಿತೀವಿ ಅದರ ಬಗ್ಗೆ ಹೇಳೋದಾದರೆ, ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಪೊಹರಾ ದೇವಿ ಎಂಬ ಗ್ರಾಮದಲ್ಲಿ ಸಂತ ಶ್ರೀ ಸೇವಲಾಲ್ ಮಹಾರಾಜರ ಪ್ರಮುಖ ದೇವಾಲಯ ಇದೆ. ಬಂಜಾರ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಜಗದಂಬಾ ಮಾತಾ ದೇವಸ್ಥಾನ, ಜಗದಂಬಾಯಾಡಿ ಮಂದಿರ ಕೂಡ ಇಲ್ಲಿದೆ. ಮತ್ತೊಂದು ಸೇವಲಾಲ್ ಮಹಾರಾಜರ ದೇವಸ್ಥಾನವು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸೂರುಗುಂಡಗೊಪ್ಪ ಗ್ರಾಮದಲ್ಲಿ ತುಂಬಾ ಭವ್ಯವಾಗಿ ಕಟ್ಟಿದ್ದಾರೆ. ನಮ್ಮ ಈ ಸೇವಲಾಲ್ ದೇವಸ್ಥಾನಗಳಿಗೆ ಮಹಾರಾಜರ ಭಕ್ತರು ಮಾಲಾಧಾರಣೆ ಮಾಡಿ ವ್ರತದಲ್ಲಿ ಜಾನಪದ ಹಾಡುಗಳನ್ನು ಹಾಡ್ತಾ ಮತ್ತು ಜಪ ಮಾಡ್ತಾ ಪಾದಯಾತ್ರೆ ಮೂಲಕ ಹೋಗ್ತಾರೆ. ನಮ್ಮಲ್ಲಿ ಸೇವಲಾಲರು ಬಹಳ ದೊಡ್ಡ ಸಾಧು ಪುರುಷ, ಬಾಲ ಬ್ರಹ್ಮಚಾರಿಯಾಗಿ ತಪಸ್ಸು, ಧ್ಯಾನ ಮತ್ತು ಭಕ್ತಿ ಮೂಲಕ ಆಧ್ಯಾತ್ಮವನ್ನು ಅಪ್ಪಿಕೊಂಡು ದೇವರನ್ನು ಒಲಿಸಿಕೊಂಡು ಜನಾಂಗದ ಸೇವೆಯನ್ನು ಮಾಡಿದ ಮಹಾನ್ ಚಿಂತಕರು, ದಾರ್ಶನಿಕರು. ಆಧ್ಯಾತ್ಮದ ಮೂಲಕವಾಗಿ ಉಪದೇಶಗಳನ್ನು ನೀಡಿ ಸನ್ಮಾರ್ಗದತ್ತ ಕೊಂಡೊಯ್ದವರು. ಜನರಲ್ಲಿ ಧೈರ್ಯ, ಸಾಹಸ, ಆತ್ಮಸ್ಥೈರ್ಯ ಮತ್ತು ಆತ್ಮಾಭಿಮಾನವನ್ನು ಮೂಡಿಸಿದವರು. ಸೇವಲಾಲರ ಬೋಧನೆ ಮತ್ತು ಚಿಂತನೆಗಳು ಬಂಜಾರ ಜನಾಂಗದಲ್ಲಿ ಇಂದು ಏಕತೆಯುಂಟು ಮಾಡುವುದು ತುಂಬಾ ಸ್ಪಷ್ಟ. ಜನರಲ್ಲಿರುವ ಮಿಥ್ಯಾಚರಣೆಗಳನ್ನು ತೊಲಗಿಸಿ ಅವರ ಬದುಕನ್ನು ಉದ್ಧರಿಸಿದ ಕಾಲಜ್ಞಾನಿ ಅವರು. ಇಂದು ನಾವು ಸಾಂಸ್ಕೃತಿಕ ನೆಲೆಯಲ್ಲಿ ನಮ್ಮ ಅಸ್ಮಿತೆಯನ್ನು ಗುರುತಿಸಿಕೊಳ್ಳಲು ಈ ಮಹಾನುಭಾವರ ಸತ್ಕಾರ್ಯಗಳೇ ತುಂಬಾ ಬಹುಮುಖ್ಯ ಕಾರಣ. ಹೀಗಾಗಿ ಬಂಜಾರ ಅಂದರೆ ನಮ್ಮ ಸಮುದಾಯದಲ್ಲಿ ಸೇವಲಾಲರು ವೀರಾಗಿಯಾಗಿ ಒಬ್ಬ ಶ್ರೇಷ್ಠ ದಾರ್ಶನಿಕನಾಗಿ ಮತ್ತು ಸಾಂಸ್ಕೃತಿಕ ನಾಯಕನಾಗಿ ಚಿರಸ್ಥಾಯಿಯಾಗಿದ್ದಾರೆ. ಸೇವಲಾಲರ ಕಾಲ, ಜನನ, ವೃತ್ತಾಂತ, ಮರಣ ಮತ್ತು ಬದುಕಿನ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆದಿವೆ. ಅವರ ಕಥನ ಗೀತೆಗಳು, ಲಾವಣಿಗಳು, ಭಜನೆ ಗೀತೆ ಮತ್ತು ಕೆಲವು ಭೌಗೋಳಿಕ ಆಧರಿಸಿ ಇದೀಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸೂರುಗುಂಡಗೊಪ್ಪವೇ ಸೇವಲಾಲರ ಜನ್ಮಸ್ಥಳವೆಂದು ನಿರ್ಧರಿಸಲಾಗಿದೆ. ಸೇವಲಾಲರ ಪೂರ್ವಜರು ಉತ್ತರ ಭಾರತದಿಂದ ವಲಸೆ ಬಂದವರು. ರಾಣಾ ಪ್ರತಾಪನ ಮರಣ ನಂತರ ನಮ್ಮ ಪೂರ್ವಜರು ಅಂದರೆ ಬಂಜಾರರು ಮೊಘಲರ ಸೈನ್ಯದೊಂದಿಗೆ ದಕ್ಷಿಣಕ್ಕೆ ಬಂದರು. ರಾಮ್ಸಿ ರಾಮಾವತ್ ಅಂದರೆ ರಾಥೋಡ್ ಗೋತ್ರದ ರಾಮ್ಜಿ ನಾಯಕರದು ಬಹುದೊಡ್ಡ ಸಂಸಾರ. ಅವರ ಹಿರಿಯ ಮಗ ಭೀಮನಾಯಕ, ಆತನ ಪತ್ನಿ ಧರಣಿಬಾಯಿ. ಮದುವೆಯಾಗಿ ಸುಮಾರು 12 ವರ್ಷದ ಬಳಿಕ ಹುಟ್ಟಿದ ಮಗನೇ ಶ್ರೀ ಸಂತ ಸೇವಲಾಲರು. ಸೇವಲಾಲರಿಗೆ 12 ವರ್ಷ ತುಂಬಿದಾಗ ಮರಿಯಮ್ಮ ತಮ್ಮ ಷರತ್ತನ್ನು ಈಡೇರಿಸಬೇಕೆಂದು ಧರ್ಮಿಣಿಬಾಯಿ ಕನಸಿನಲ್ಲಿ ಬಂದು ಸೇವಲಾಲರನ್ನು ತನ್ನ ಸೇವೆಗೆ ಬಿಡಬೇಕೆಂದು ಒತ್ತಾಯಿಸುತ್ತಾಳೆ. ಅದಕ್ಕೆ ಧರ್ಮಿಣಿಬಾಯಿ ಒಪ್ಪದೆ ಹೋದಾಗ ನೇರವಾಗಿ ಸೇವಲಾಲರನ್ನ ತನ್ನ ಭಕ್ತನಾಗಬೇಕೆಂದು, ತನ್ನ ಜೊತೆಗೆ ಬರಬೇಕೆಂದು ಕೇಳಿದಾಗ ಅವರು ಭಕ್ತನಾಗಲು ತಿರಸ್ಕರಿಸುತ್ತಾರೆ. ತಾನು ಪರಮಾತ್ಮನ ಸೇವಕನೆಂದು, ಮರಿಯಮ್ಮಳ ಸೇವೆ ಮಾಡಲಾರೆಂದು ತುಂಬಾ ಹಠ ಹಿಡಿತಾರೆ. ಇದರಿಂದ ಅವಮಾನಿತರಾದ ಮರಿಯಮ್ಮ ಸೇವಲಾಲರ ಕುಟುಂಬವನ್ನು ನಾಶ ಮಾಡುವುದರ ಮೂಲಕ ಪರಿಪರಿಯಾಗಿ ತುಂಬಾ ಕಾಡಿಸ್ತಾರೆ. ಇದರಿಂದ ಹತಾಶರಾದ ಸಂತ ಸೇವಲಾಲರು ಅನಿವಾರ್ಯವಾಗಿ ಜಗನ್ಮಾತೆಯ ಭಕ್ತನಾಗಲು ಒಪ್ಪಿಕೊಳ್ತಾರೆ. ಕಾಲಗತಿಯಲ್ಲಿ 16 ವರ್ಷಗಳವರೆಗೆ ಮರಿಯಮ್ಮನ ಸೇವೆಗೆ ತೊಡಗಿಸಿಕೊಂಡು ಸಂತ ಸೇವಲಾಲರು ಮಹಾನ್ ಸಾಧಕರಾಗಿ ಮೆರೆಯುತ್ತಾರೆ. ಇತಿಹಾಸದ ಪ್ರಕಾರ ಮರಿಯಮ್ಮ ಒಡ್ಡುವ ಕಠಿಣಾತಿ ಕಠಿಣ ಪರೀಕ್ಷೆಗಳನ್ನು ಗೆದ್ದು ಕೊನೆಗೆ ಸಂತ ಸೇವಲಾಲರು ಅಮರನಾಗುತ್ತಾರೆ. ದೇಹಾಂತ್ಯವಾದ ಮೇಲೆ ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಅಕೋಲಾ ತಾಲೂಕಿನ ಸಮೀಪದಲ್ಲಿರುವ ಓಹರ್ಗಢ್ ಎಂಬಲ್ಲಿ ಅಂತ್ಯ ಸಂಸ್ಕಾರ ನಡೀತದೆ. ಈಗ ಅಲ್ಲಿ ಸೇವಲಾಲರ ಮತ್ತು ಜಗನ್ಮಾತೆ ಮರಿಯಮ್ಮಳ ಬೃಹತ್ ಮಂದಿರ ಕಟ್ಟಿದ್ದು ಅದು ಕೂಡ ಬಂಜಾರರ ಒಂದು ಪುಣ್ಯಕ್ಷೇತ್ರವಾಗಿ ಈಗ ಮಾರ್ಪಟ್ಟಿದೆ. ಸೇವಲಾಲರು ಕಾಲಗತಿಯಲ್ಲಿ ಮಹಾ ಸಾಧಕರಾಗಿ, ವೀರ ವೈರಾಗಿಯಾಗಿ, ಜಗನ್ಮಾತೆಯ ಭಕ್ತನಾಗಿ, ಭೂಲೋಕದ ಸಮಸ್ತ ಭಕ್ತಾದಿಗಳಿಗೆ ಗುರುವಾಗಿ, ಸಂತನಾಗಿ ತನ್ನನ್ನು ನಂಬಿದ ಭಕ್ತಕೋಟಿಯ ಸಂಸಾರವನ್ನು ಉದ್ಧರಿಸುತ್ತಾ ಅಲ್ಲಲ್ಲಿ ಗುರುಪೀಠ, ಶಕ್ತಿಪೀಠಗಳನ್ನು ಮತ್ತು ಮಠ ಮಂದಿರಗಳನ್ನು ಕಟ್ಟುತ್ತಾ ಜಗನ್ಮಾತೆಯ ದೇವಿ ಲೀಲೆಗಳನ್ನು ಪ್ರಚಾರಪಡಿಸುತ್ತಾ ಇಡೀ ಸಮುದಾಯದಲ್ಲಿ ದೈವಿ ಸ್ವರೂಪವಾಗಿ ನೆಲೆ ನಿಂತರು.
ಕರ್ನಾಟಕವನ್ನು ಒಳಗೊಂಡಂತೆ ದೇಶದ ಇತರ ಪ್ರದೇಶಗಳಿಗೆ ಪರ್ಯಟನೆ ಕೈಗೊಂಡು ಭಕ್ತ ಜನರ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಪರಿಹರಿಸುತ್ತಾ ಲೋಕ ಕಲ್ಯಾಣ ಮಾಡುತ್ತಾ ಆಧ್ಯಾತ್ಮ ಬೋಧನೆಯನ್ನು ಮಾಡುತ್ತಾ ದೇಶ ಸಂಚಾರವನ್ನು ಕೈಗೊಳ್ತಾರೆ. ಸಂತ ಸೇವಲಾಳರ ದೈವಿ ಶಕ್ತಿಯನ್ನು ತಿಳಿದು ಹೈದರಾಬಾದ್ ನಿಜಾಮರು ಅವರನ್ನು ಅರಮನೆಗೆ ಕರೆದು ಪಾದಪೂಜೆಯನ್ನು ಮಾಡಿ ಕಪ್ಪ ಕಾಣಿಕೆಯನ್ನು ನೀಡಿ ಹೈದರಾಬಾದ್ನ ಕೇಂದ್ರ ಸ್ಥಾನದಲ್ಲಿ ಅವರ ತಂಡಕ್ಕಾಗಿ ನೆಲೆಯಿರಲು ಒಂದಿಷ್ಟು ಜಾಗವನ್ನು ಅರ್ಪಿಸ್ತಾರೆ. ಹೈದರಾಬಾದ್ ನಿಜಾಮರು ನಮ್ಮ ಸಂತ ಸೇವಲರಿಗೆ ನೀಡಿದ ಆ ಪ್ರದೇಶ ಈಗ ಬಂಜಾರ ಹಿಲ್ಸ್ ಅಂತ ನಾವು ಕರೀತೇವೆ. ಅಂದರೆ ಈಗ ಅದು ಮಹಾರಾಜ್ ಗಂಜ್ ಎಂದು ಕನ್ವರ್ಟ್ ಆಗಿದೆ. ಆದ್ದರಿಂದಲೇ ನಮ್ಮ ಬಂಜಾರರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಲ್ಲಿ ಒಂದು ಸೇವಲಾಳ್ ದೇವಸ್ಥಾನ ಇದೆ. ಅಂದರೆ ಅದು ಮಠ ಅಂತ ನಾವು ಕರೀತೇವೆ. ಆದರೆ ಬಂಜಾರ ಸಮುದಾಯಕ್ಕೆ ನಮ್ಮದೇ ಆದ ಕೆಲವು ಸಮಸ್ಯೆಗಳಿದೆ. ಅದೇನೆಂದರೆ ನಮ್ಮ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡುವುದು. ಗ್ರಾಮೀಣ ಪ್ರದೇಶದಲ್ಲಿ ಬಂಜಾರರಿಗೆ ತುಂಬ ಆರ್ಥಿಕ ಬಡತನದಿಂದ ಬಳಸಿದ್ದಾರೆ. ಅವರಿಗೆ ಸರಿಯಾದ ಉದ್ಯೋಗಗಳು ಮತ್ತು ವ್ಯವಹಾರಗಳು ಲಭ್ಯವಿಲ್ಲ. ಸೊ ಈ ಬಗ್ಗೆ ನಾವು ತುಂಬ ಗಮನ ಹರಿಸಬೇಕಾಗಿದೆ. ನಮ್ಮಲ್ಲಿ ಸರಿಯಾದ ಶಿಕ್ಷಣದ ಕೊರತೆ ಕೂಡ ಇದೆ. ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಸಾಮಾಜಿಕ ತಾರತಮ್ಯ ಎದುರಿಸ್ತಿದ್ದಾರೆ. ಇತ್ತೀಚೆಗೆ ನೋಡಿದರೆ ರಾಜಕೀಯ ಹಕ್ಕುಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಲವಾರು ಕಾನೂನು ತೊಡಕುಗಳು ಕೂಡ ಇದರಲ್ಲಿದೆ. ಅಂದರೆ ಕುಟುಂಬದಲ್ಲಿ ಆಗುವ ಒಂದು ಸಣ್ಣ ಹುಟ್ಟು ಮತ್ತು ಸಾವಿಗೂ ಕೂಡ ನಮ್ಮಲ್ಲಿ ಯಾವುದೇ ದಾಖಲೆಗಳು ಲಭ್ಯ ಇರೋದಿಲ್ಲ. ಸಾಕಷ್ಟು ತೊಂದರೆಗಿಡ್ತಾರೆ. ನಾನು ನ್ಯಾಯಾಲಯದಲ್ಲಿ ನೋಡ್ತಾ ಇರ್ತೀನಿ, ಯಾವುದೇ ಸರಿಯಾದ ಪ್ರಾಪರ್ ಡಾಕ್ಯುಮೆಂಟ್ ಇರೋದಿಲ್ಲ. ಸೊ ಅದು ಕೂಡ ಒಂದು ಸಮಸ್ಯೆ. ಅದೇ ರೀತಿ ಮಾಲೀಕತ್ವ ದಾಖಲೆ ಕೂಡ ಯಾರು ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ. ಇದರಿಂದ ನಮಗೆ ಬ್ಯಾಂಕಿನಿಂದಾಗಲಿ ಹಣಕಾಸು ಸಂಸ್ಥೆಯಿಂದಾಗಲಿ ಸರಿಯಾದ ಸಾಲ ಸೌಲಭ್ಯ ಸಿಗೋದಿಲ್ಲ. ಈ ಬಗ್ಗೆ ಇಂತಹ ಒಂದು ನಮ್ಮ ದೊಡ್ಡ ಸಂಘಟನೆಗಳ ಮೂಲಕ ಸೂಕ್ತ ಪ್ರಾಧಿಕಾರಕ್ಕೆ ಸಂವಹನ ಮಾಡೋ ಮೂಲಕ ಪರಿಹಾರ ಕಂಡುಕೊಳ್ಬಹುದು. ನಿಮ್ಮ ಹಕ್ಕುಗಳಿಗೆ ಧಕ್ಕೆ ಆದಲ್ಲಿ ನ್ಯಾಯಾಲಯಕ್ಕೆ ಸೂಕ್ತ ಅರ್ಜಿ ಅಥವಾ ಒಂದು ದಾವೆಯನ್ನು ಸಲ್ಲಿಸಬಹುದು. ಅದೇ ರೀತಿ ನಮ್ಮ ಬಾಂಧವರಿಗೆ ಕಾನೂನಿನ ಅರಿವು ಮತ್ತು ನೆರವು ಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ರಾಜ್ಯದಲ್ಲಿ ಅಂದರೆ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇರುವ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಸೇವಾ ಕಾನೂನು ಪ್ರಾಧಿಕಾರ ಅಂತ ಇದೆ. ನೀವು ಅಲ್ಲಿಗೆ ಹೋಗಿ ಅವರಿಗೆ ಮನವಿ ಸಲ್ಲಿಸಿ ನೀವು ಹೆಚ್ಚು ಕಾನೂನು ಸೇವಾ ಕಾರ್ಯಗಳನ್ನು ನಮ್ಮ ತಾಂಡಗಳಲ್ಲಿ ತಾವು ಹಮ್ಮಿಕೊಳ್ಬೋದು. ಇದರಿಂದ ಮುಂದೆ ಬರಬಹುದಾದ ಒಂದು ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ನಮಗೆ ಕಾನೂನಿನ ಜ್ಞಾನ ಇದ್ದಲ್ಲಿ ಬೇರೆಯವರ ಉಪದ್ರವ ಅಂದರೆ ತೊಂದರೆ ನಮಗೆ ಕಡಿಮೆ ಆಗ್ತದೆ. ಆ ಮೂಲಕ ನಾವು ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ನಡೆಸಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳೋದಾದರೆ ಅವರು ದಿನಾಂಕ 14/4/1891 ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪಸ್ನಲ್ಲಿ ಹುಟ್ಟಿದರು. ಅಂಬೇಡ್ಕರ್ ಅವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಗ್ರಾಮದವರು. ಅಂಬೇಡ್ಕರ್ ಅವರ ಅಜ್ಜ ಮಾಲೋಜಿ ಸಕ್ಪಾಲ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಾಂಬೆ ಸೇನೆಯಲ್ಲಿ ಸೇರಿ ಹವಾಲ್ದಾರಾಗಿ ನಿವೃತ್ತಿ ಹೊಂದಿದ್ರು. ಅವರು ಆ ಕಾಲಕ್ಕೆ 19 ಮೆಡಲ್ಗಳನ್ನು ಗಳಿಸಿದರು. ಸಕ್ಪಾಲ್ ಅವರಿಗೆ 2 ಮಕ್ಕಳು, ರಾಮ್ಜಿ ಸಕ್ಪಾಲ್ ಹಾಗೂ ಮೀರಾ ಸಕ್ಪಾಲ್. ಅಂಬೇಡ್ಕರ್ ಅವರು ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಜಿರವರ 14ನೇ ಮಗವಾಗಿ ಹುಟ್ಟಿರ್ತಾರೆ. ಅವರಲ್ಲಿ 9 ಮಕ್ಕಳು ತೀರಿಕೊಂಡು ಕೇವಲ 5 ಮಕ್ಕಳು ಮಾತ್ರ ಬದುಕು ಉಳಿದಿದ್ರು. ಅಂಬೇಡ್ಕರ್ 2 ವರ್ಷದ ಬಾಲಕನಾಗಿದ್ದಾಗ ಅವರ ತಂದೆ ರಾಮ್ಜಿ ಸಕ್ಪಾಲ್ ನಿವೃತ್ತಿ ಹೊಂದಿದ್ರು. ನಂತರ 14 ವರ್ಷಗಳ ಕಾಲ ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಸೇವೆ ಸಲ್ಲಿಸಿ ಮಕ್ಕಳಿಗೆ ಮರಾಠಿ, ಹಿಂದಿ, ಇಂಗ್ಲಿಷ್ ಭಾಷೆಯನ್ನು ಕಲಿಸಿ ಅವರಿಗೆ ದೇಶಭಕ್ತಿ, ಜ್ಞಾನ ಹಾಗೂ ಧರ್ಮದ ಬಗ್ಗೆ ಬೋಧಿಸಿದರು. ಇದರಿಂದ ಅಂಬೇಡ್ಕರ್ ಅವರು ಉತ್ತಮ ಸಂಸ್ಕೃತಿ ಹೊಂದಲು ಅನುಕೂಲವಾಯಿತು. ಅಂಬೇಡ್ಕರ್ ಅವರು ತಮ್ಮ ಪ್ರಾಥಮಿಕ ಶಾಲೆಯನ್ನು ಸತಾರದಲ್ಲಿ ಮುಗಿಸಿ ಮಾಧ್ಯಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಬಾಂಬೆಯಲ್ಲಿ ಮುಗಿಸ್ತಾರೆ. ಅಂಬೇಡ್ಕರ್ ಅವರು 10ನೇ ತರಗತಿ ಪಾಸ್ ಆದ ನಂತರ ಇವರ ಮನೆಯವರು ರಮಾಬಾಯಿ ಅವರೊಂದಿಗೆ ಮದುವೆ ಮಾಡಿಸ್ತಾರೆ. ಆಗ ಅಂಬೇಡ್ಕರ್ ಅವರಿಗೆ ವಯಸ್ಸು 17 ವರ್ಷ ಇರ್ತದೆ. ಅದೇ ರೀತಿ ಅವರ ಪತ್ನಿ ರಮಾಬಾಯಿ ಅವರಿಗೆ 9 ವರ್ಷ ವಯಸ್ಸಾಗಿರುತ್ತೆ. ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು PUC ಮತ್ತು BA ಶಿಕ್ಷಣವನ್ನು ಇಲಿಫಿ ನೋಸ್ಟನ್ ಕಾಲೇಜಿನಲ್ಲಿ ಪಡೆದು ನಂತರ ಬರೋಡಾದ ಮಹಾರಾಜರ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಆಗಿ ನೇಮಕವಾಗ್ತಾರೆ. ಕೇವಲ 15 ದಿವಸ ಕರ್ತವ್ಯ ನಿರ್ವಹಿಸಿ ಬರೋಡದಿಂದ ಬಾಂಬೆ
ಕಾರಣ ಅವರ ತಂದೆಗೆ ಅನಾರೋಗ್ಯ ಕಾಡ್ತಾ ಇರ್ತದೆ. ತಂದೆಯ ನಿಧನದ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ತೆರಳಿ ಅಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಜ್ಞಾನ, ತರ್ಕಶಾಸ್ತ್ರ, ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಉನ್ನತ ಪಾಂಡಿತ್ಯವನ್ನು ಪಡಿತಾರೆ. ನಂತರ ಪ್ರಾಚೀನ ಭಾರತದ ವಾಣಿಜ್ಯ ಪ್ರಬಂಧ ಮಂಡಿಸಿ MA ಕೂಡ ಪದವಿ ಪಡೀತಾರೆ. ಅವರು ಹಲವಾರು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಉಪನ್ಯಾಸ ಮಾಡಿ ಹಣ ಕೂಡಿಟ್ಟು ಉನ್ನತ ವ್ಯಾಸಂಗಕ್ಕೆ ಲಂಡನ್ನಿಗೆ ಹೋಗಿ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಯೂನಿವರ್ಸಿಟಿಯಿಂದ MSc ಪದವಿ ಪಡೀತಾರೆ. ನಂತರ ಗ್ರೇಸ್ ಕಾಲೇಜಿನಿಂದ LLB ಪಡೆದು ವಕೀಲಿ ವೃತ್ತಿ ಪ್ರಾರಂಭಿಸ್ತಾರೆ. ನಂತರ ಸಾಮಾಜಿಕ ಸೇವೆಯಲ್ಲಿ ಕಾಳಜಿಯುಳ್ಳ ಇವರು ಸಾಮಾಜಿಕ ಸೇವೆಗೆ ತಮ್ಮ ಬದುಕನ್ನು ಗುರುತಿಸ್ಕೊಳ್ತಾರೆ. ಸ್ನೇಹಿತರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ, ಅವರು ದಲಿತ ವರ್ಗದವರನ್ನ ಜಾಗೃತರನ್ನಾಗಿ ಮಾಡಲು, ಅವರಲ್ಲಿ ಶಿಕ್ಷಣದ ಪ್ರಸಾರ ಮಾಡಲು, ಸಂಸ್ಕೃತಿಯ ಬಗ್ಗೆ ತಿಳಿಸಲು, ಆರ್ಥಿಕ ಸೌಕರ್ಯ ಮಾಡಲು ಹಾಗೂ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವುದು ಇವರ ಒಂದು ಉದ್ದೇಶ ಆಗಿತ್ತು. ಅದೇ ರೀತಿ ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು. ಅವರು 1927ರಲ್ಲಿ ಇವರಿಗೆ ಮುಂಬಯಿಯ ಶಾಸಕಾಂಗದ ಸದಸ್ಯರಾಗಿ ಬ್ರಿಟಿಷ್ ಸರ್ಕಾರ ನೇಮಿಸುತ್ತದೆ. 1930ರಿಂದ 1932ರವರೆಗೆ ಲಂಡನ್ನಿನಲ್ಲಿ ನಡೆಯುವ ದುಂಡು ಮೇಜಿನ ಸಮ್ಮೇಳನದಲ್ಲಿ ದಲಿತರ ಪ್ರತಿನಿಧಿಯಾಗಿ ಇವರು ಭಾಗವಹಿಸಿ ದಲಿತರಿಗೆ ಪ್ರತ್ಯೇಕ ಮತದಾನದ ಸೌಲಭ್ಯ ಕಲ್ಪಿಸಿಕೊಟ್ಟು ಬಹುದಿನಗಳಿಂದ ಆಳ್ವಿಕೆ ಮಾಫಿಯಾ ಅಧಿಕಾರದ ದೂರ ಇದ್ದ ದಲಿತರಿಗೆ ಆಳ್ವಿಕೆ ಮಾಡುವ ಅಧಿಕಾರವನ್ನು ದೊರಕಿಸಿಕೊಡ್ತಾರೆ. ಇಂತಹ ಒಂದು ಸಾಧನೆ ಕೂಡ ಅವರು ಮಾಡಿರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರವಾದ ಹೋರಾಟ ಮಾಡಿರ್ತಾರೆ. ಎಲ್ಲ ಸಮ್ಮೇಳನದಲ್ಲೂ ಅಂಬೇಡ್ಕರ್ ಅವರು ತಾನು ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ, ನಾನು ಹಿಂದುವಾಗಿ ಹುಟ್ಟಿದ್ದು ಅನಿಶ್ಚಿತವಾಗಿ, ಆದರೆ ಹಿಂದುವಾಗಿ ಸಾಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರ್ತಾರೆ. ಅದೇ ವರ್ಷ 1935ರಲ್ಲಿ ಅವರ ಪತ್ನಿ ರಮಾಬಾಯಿ ಅವರು ತೀರ್ಕೊಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಟ್ಟು 5 ಮಕ್ಕಳು ಹುಟ್ಟಿದ್ದು. ಯಶವಂತರಾವ್ ಅಂಬೇಡ್ಕರ್ ಅವರು ಬಿಟ್ಟು ಉಳಿದರೆಲ್ಲ ತೀರ್ಕೊಳ್ತಾರೆ. ದಲಿತರಿಗೆ ಶಿಕ್ಷಣದ ಅವಶ್ಯಕತೆಯನ್ನು ಗಮನಿಸಿ 1946ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೀಪಲ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಥಾಪಿಸ್ತಾರೆ. 1946ರಲ್ಲಿ ಸಂವಿಧಾನ ರಚನಾ ಸಭೆಗೆ ಬಂಗಾಳ ಪ್ರಾಂತ್ಯದಿಂದ ಆಯ್ಕೆಯಾಗಿ ಮುಂದೆ 1947ರಲ್ಲಿ ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಹೊಂದಿ ಸತತವಾಗಿ 3 ವರ್ಷಗಳವರೆಗೆ ಹಗಲು ರಾತ್ರಿ ಸಂವಿಧಾನ ಬರೆದು 1950ರಲ್ಲಿ ಮುಗಿಸ್ತಾರೆ. ಅದಕ್ಕಾಗಿ ಇವರನ್ನು ನಾವು ಸಂವಿಧಾನ ಶಿಲ್ಪಿ ಎಂದು ಕರೀತೇವೆ. 1947ರಲ್ಲಿ ಕಾನೂನು ಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಮಂತ್ರಿಮಂಡಲದಲ್ಲಿ ಇವರು ಪ್ರಧಾನಮಂತ್ರಿಗೆ ತುಂಬಾ ಆತ್ಮೀಯರಾಗಿರ್ತಾರೆ. ನೆಹರು ಕಲ್ಪಿಸಿದ ಸಮಾಜವಾದಿ ಪ್ರಜಾಸತ್ತಾತ್ಮಕ ರಾಜ್ಯ ವ್ಯವಸ್ಥೆ ಡಾಕ್ಟರ್ ಅಂಬೇಡ್ಕರ್ ಅವರಿಂದಲೇ ಪ್ರಭಾವಿತರಾಗಿದ್ದರು. ನೆಹರೂಜಿ ಹಾಕಿಕೊಂಡ ಪಂಚವಾರ್ಷಿಕ ಯೋಜನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶಿಗಳಾಗಿದ್ದರು ಮತ್ತು ಬಾಕ್ರಾನಂಗಲ್ ಅಣೆಕಟ್ಟು ಏನಿದೆಯೋ ಅದನ್ನು ಕಟ್ಟಲು ಇವರೇ ಸಲಹೆಯನ್ನು ಕೊಟ್ಟಿರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ನೀರಾವರಿ ಯೋಜನೆಯ ಜನಕರಾಗಿದ್ದಿರೋದೇ ತಪ್ಪಾಗಲಾರದು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನದಿಗಳ ಜೋಡಣೆಗೆ 1952ರಲ್ಲಿ ಇವರು ಒಂದು ಸಲಹೆ ನೀಡಿರ್ತಾರೆ. ನೆಹರೂರವರು ವಿದೇಶಿ ಗಣ್ಯರಿಗೆ ಇವರನ್ನ ಪರಿಚಯಿಸುವಾಗ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಮಂತ್ರಿಮಂಡಲದ ವಜ್ರವಾಗಿದ್ದಾರೆ ಎಂದು ಅವರನ್ನ ಪರಿಚಯ ಮಾಡಿಕೊಡ್ತಾ ಇದ್ರು. ನೆಹರೂರವರ ಸಹಕಾರ ಪಡೆದು ಅಂಬೇಡ್ಕರ್ ದೇಶದ ಮಹಿಳಾ ವಿಮೋಚನೆಯನ್ನು ಮನಸ್ಫೂರ್ತಿಯ ಮೂಲಕ ಶೋಷಿತ ಮಹಿಳೆಗೆ ಬಿಡುಗಡೆಗೊಳಿಸಲು ದಿ ಹಿಂದೂ ಕೋಡ್ ಬಿಲ್ ಅನ್ನು ರಚನೆ ಮಾಡಿ ಪಾರ್ಲಿಮೆಂಟಲ್ಲಿ ಮಂಡಿಸಿದ್ರು. ಸಂಪ್ರದಾಯವಾದಿಗಳಿಂದ ಕೂಡಿದ ಪಾರ್ಲಿಮೆಂಟ್ನ ಸಭೆಯಲ್ಲಿ ಮಹಿಳೆಗೆ ಹಿಂದೂ ಕೋಡ್ ಬಿಲ್ನಲ್ಲಿ ಕೇಳದ ಹಕ್ಕುಗಳನ್ನು ನಿರಾಕರಿಸಲಾಯಿತು. ಈ ಹಿಂದೂ ಕೋಡ್ ಬಿಲ್ನ ಪ್ರಮುಖ ನಾಲ್ಕು ಅಂಶಗಳು ಏನೇನು ಇದ್ವು ಅಂದರೆ, ಮಹಿಳೆಯೂ ಕೂಡ ತನ್ನ ಪತಿಯನ್ನು ಆಯ್ಕೆ ಮಾಡುವ ಹಕ್ಕು ಒಂದು ಅದರಲ್ಲಿ ಒಳಗೊಂಡಿತ್ತು. ಪುರುಷರ ಹಾಗೆ ವಿಚ್ಛೇದಿಸುವ ಒಂದು ಹಕ್ಕು, ತಂದೆ ಆಸ್ತಿಯಲ್ಲಿ ಗಂಡು ಮಕ್ಕಳ ಸಮಾನಾಗಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು, ಪಿತೃಹಿತ ಆಸ್ತಿಯಲ್ಲಿ ಗಂಡು ಮಕ್ಕಳ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೂ ಮತ್ತು ವಿಧವೆ ಸೊಸೆಗೂ ಸಮಪಾಲು ಹಕ್ಕು ಇನ್ನೂ ಒಂದು ಅಂಶಗಳು ಇದ್ದವು. ಕೊನೆಗೆ ಈ ಹಿಂದೂ ಬಿಲ್ ಪಾಸ್ ಆಗದ ಕಾರಣ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿರ್ತಾರೆ. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಭಾರತ ಸಂವಿಧಾನ ರಚಿಸಿದ್ದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ, ಆಧುನಿಕ ಭಾರತದ ನಿರ್ಮಾಪಕ, ಸಮಾಜದ ಪ್ರವರ್ತಕ ಎಂದು ಪರಿಗಣಿಸಿ ಡಾಕ್ಟರ್ ಆಫ್ ಲಾ ಪದವಿಯನ್ನು ನೀಡಿದೆ. 1953ರಲ್ಲಿ ಆಂಧ್ರ ಪ್ರದೇಶದ
ಉಸ್ಮಾನಿಯಾ ವಿಶ್ವವಿದ್ಯಾಲಯ ಸಂವಿಧಾನದ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಆಫ್ ಲಿಟರೇಚರ್ ಎಂಬ ಗೌರವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡಿದೆ. 1951ರಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ಸಕ್ರಿಯ ರಾಜಕೀಯದಿಂದ ದೂರ ಉಳಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಆಚಾರ ಮತ್ತು ಪ್ರಚಾರಕ್ಕಾಗಿ ಜೀವನ ಅರ್ಪಿಸಿಕೊಂಡರು. 1951ರಲ್ಲಿ ಜಾಗತಿಕ ಬೌದ್ಧ ಸಮ್ಮೇಳನದ ರಂಗೂನ್ನಲ್ಲಿ ನಡೆದಿರುತ್ತೆ. ನಂತರ 1954ರಲ್ಲಿ ಕಠ್ಮಂಡುವಿನಲ್ಲಿ ಕೂಡ ಒಂದು ಜಾಗತಿಕ ಬೌದ್ಧ ಸಮ್ಮೇಳನದಲ್ಲಿ ನಡೀತದೆ. ಅದರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪಾರ್ಟಿಸಿಪೇಷನ್ ಮಾಡ್ತಾರೆ. ಬದುಕಿನ ಕೊನೆಯ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರದ ನಿರ್ಧಾರ ಮಾಡಿ ದಿನಾಂಕ 14 ಅಕ್ಟೋಬರ್ 1950ರಲ್ಲಿ ತನ್ನ ನಾಡಾದ ನಾಗಪುರದ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಹಿಂದೂವಾಗಿ ಸಾಯಲಾರೆ ಎಂಬ ಪ್ರತಿಜ್ಞೆ ಪೂರ್ಣಗೊಳಿಸಿದರು. ನಂತರ ಅವರು ದಿನಾಂಕ 6/12/1950ರಲ್ಲಿ ದೆಹಲಿಯ ತಮ್ಮ ನಿವಾಸದಲ್ಲಿ ಅವರು ಮರಣ ಹೊಂದಿರುತ್ತಾರೆ. ಇನ್ನು ಅವರ ಒಂದು ವೃತ್ತಿ ಜೀವನದ ಬಗ್ಗೆ ಹೇಳಬಹುದಾದ್ರೆ, ಭಾರತಕ್ಕೆ ಮರಳಿ ಮುಂಬೈಯಲ್ಲಿ ನೆಲೆನಿಂತ ಅಂಬೇಡ್ಕರ್ ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅವರು ಕಾಲೇಜಿನಲ್ಲಿ ಬೋಧಿಸುತ್ತಾ ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಸಾಕ್ಷ್ಯ ನೀಡುತ್ತಾರೆ, ಹೊಸ ಪತ್ರಿಕೆಯನ್ನು ನಡೆಸ್ತಾರೆ. ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಕರಣಗೊಂಡಿರ್ತಾರೆ. ಅಲ್ಲಿನ ಆಗುಹೋಗುಗಳನ್ನು ಸಕ್ರಿಯ ಪಾತ್ರ ವಹಿಸ್ತಾರೆ. ಅವರೊಂದಿಗೆ ವಕೀಲಿ ವೃತ್ತಿಯನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ. ಸೊ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂತ ಸೇವಾಲಾಲ್ ಮಹಾರಾಜರವರ ಏನು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಮತ್ತು ನೀವೆಲ್ಲರೂ ಮುಂದುವರಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ತಾವು ಹಲವಾರು ಸಾಧಕರಿಗೆ ಸನ್ಮಾನ ಮಾಡಿದ್ದೀರಿ. ಈಗಿನ ದಿನಮಾನಗಳಲ್ಲಿ IAS ಮತ್ತು IPS, IFS ಇಂತಹ ಒಂದು ಕಠಿಣ ಪರೀಕ್ಷೆಗಳನ್ನು ಪಾಸ್ ಮಾಡೋದು ಅಷ್ಟು ಸರಳ ಅಲ್ಲ. ಈ ದಿನ ಇಬ್ಬರು ಸಾಧಕರಿಗೆ ತಾವು ಅವರು ಪಾಸ್ ಮಾಡಿದ್ದಾರೆ, ಅವ್ರನ್ನ ಕರೆಸಿ ತಾವು ಸನ್ಮಾನ ಮಾಡಿದ್ದೀರಿ. ಇಂತಹ ಒಂದು ಸನ್ಮಾನ ಕಾರ್ಯಗಳು ಆಗಾಗ ನಡೀತಾ ಇರಬೇಕು. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅಗಾಧವಾದ ಒಂದು ಸಾಧನೆ ಮಾಡಿದವರು ಇದ್ದಾರೆ, ಅವರಿಗೂ ಕೂಡ ತಾವು ಸನ್ಮಾನ ಮಾಡಿದ್ದೀರಿ. ನಮ್ಮ ಸಂಘದ ಅಧ್ಯಕ್ಷರು NR ನಾಯಕ್ ಅವರು ಕೂಡ ಕಾನೂನು ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ನಮ್ಮ ಸಾಹಿತಿಗಳು ಮತ್ತು ಕವಿಯರಾದ D.V. ಗುಂಡಪ್ಪನವರು ಹೇಳಿದ ಹಾಗೆ, ಬಾರದು ಬಪ್ಪದು ತಪ್ಪದು, ದೈವ ನಿರ್ಣೀತ ಸಮಯಕ್ಕಿಂತ ಮೊದಲು ದೈವದಲ್ಲಿ ಇದ್ದುದಕ್ಕಿಂತ ಹೆಚ್ಚಿಗೆ ಯಾರಿಗೂ ಏನೂ ದೊರೆಯದು. ಇದರ ಅರ್ಥ, ನಾವು ಯಾವುದೇ ಕಾರ್ಯ ಕೈಗೊಂಡ್ರೂ ಅದರಲ್ಲಿ ನಮ್ಮ ಶ್ರಮ ತುಂಬ ಮುಖ್ಯ. ನಮಗೆ ಏನು ದಕ್ಕಬೇಕು ಅದು ದಕ್ಕುತ್ತದೆ. ಅದು ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಂಧುಗಳು, ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಪ್ರೋತ್ಸಾಹ, ಸಲಹೆ, ಸಹಕಾರ ಮತ್ತು ಉತ್ತೇಜನ ಕೊಟ್ಟಿರ್ತಾರೆ. ಅಂತಹ ಉತ್ತೇಜನ ಇಲ್ಲದಿದ್ದರೆ ನೀವು ಕೂಡ ಈ ಸ್ಥಾನಕ್ಕೆ, ಈ ಗೌರವಕ್ಕೆ ಭಾಜನರಾಗ್ತಿರಲಿಲ್ಲ. ಯಾಕಂದರೆ ಪ್ರತಿಭೆ ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡ್ತದೆ. ಜೀವನದ ಯಶಸ್ಸು ನಿಂತಿರುವುದೇ ಈ ಉತ್ತೇಜನದ ಮೇಲೆ. ಹಣಕ್ಕಿಂತ ಮುಖ್ಯವಾಗಿ ಉತ್ತೇಜನದ ಮಹತ್ವ ಬಹಳ ಇರ್ತದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ತಾವೆಲ್ಲರೂ ನಮಗಷ್ಟೇ ಅಲ್ಲದೆ, ಅಂದರೆ ಈ ದಿನ ಸನ್ಮಾನ ಪಡೆದ ವ್ಯಕ್ತಿಗಳಿಗಷ್ಟೇ ಅಲ್ಲದೆ ಬೇರೆ ವ್ಯಕ್ತಿಗಳಿಗೂ ಕೂಡ, ಅಂದರೆ ಒಳ್ಳೆಯ ಸಾಧಕರಿಗೆ ಕರೆಸಿ ಅವರಿಗೂ ಕೂಡ ತಾವು ಸನ್ಮಾನ ಮಾಡ್ತೀರಿ, ಅವರಿಗೂ ಕೂಡ ಉತ್ತೇಜನ ನೀಡ್ತೀರಿ ಎಂದು ನಾನು ಭಾವಿಸ್ತೇನೆ. ಈ ದಿನ ಸನ್ಮಾನ ಪಡೆದ ಸನ್ಮಾನಿತರು ಮತ್ತು ತಾವೆಲ್ಲರೂ ಎಲ್ಲ ಲೀಡರ್ಸ್ಗಳೇ, ತಮ್ಮ ತಮ್ಮ ಊರುಗಳಲ್ಲಿ ತಾವೆಲ್ಲರೂ ಲೀಡರ್ಸ್ಗಳೇ. ತಾವೆಲ್ಲರೂ ಬಹಳ ಕಷ್ಟದಿಂದ ಈ ಒಂದು ಸ್ಥಾನಕ್ಕೆ ಬಂದಿರ್ತೀರಿ. ಅದೇ ರೀತಿ ನಾನು ಕೂಡ ನನ್ನ ಬಾಲ್ಯದಲ್ಲಿ ಜಮೀನು ಕೆಲಸ ಮಾಡ್ತಾ ಇದ್ವಿ. ನಾವು ಬೇಸಾಯ, ಅಂದರೆ ಕಳೆ ಕೀಳೋದು, ನಗರೆ ಹೊಡೆಯೋದು, ನಂತರ ನಾವು ಶಾಲೆ ಹೋಗೋದು. ಇನ್ಫ್ಯಾಕ್ಟ್ ನಮ್ಮ ಊರು ಮದಕರಿಪುರ ಚಿತ್ರದುರ್ಗ ನಗರಕ್ಕೆ ಅದು ಹೊಂದಿಕೊಂಡಿದೆ. ಆದರೂ ಕೂಡ ಅದು ಗ್ರಾಮೀಣ ಪರಿಸರದಿಂದ ಇತ್ತು. ನಾನು ಫಸ್ಟ್ 10th ಸ್ಟ್ಯಾಂಡರ್ಡ್ ಏನಿದೆಯೋ, ನಾನು ರೂರಲ್ ಕ್ಯಾಂಡಿಡೇಟ್, ಅಂದರೆ ಗ್ರಾಮೀಣ ವಿದ್ಯಾರ್ಥಿ ಅಂಡ್ ಕನ್ನಡ ಮೀಡಿಯಂ, ಗ್ರಾಮೀಣ ವಿದ್ಯಾರ್ಥಿ ಪ್ಲಸ್ ಕನ್ನಡ ಮೀಡಿಯಂ. PUC ಮಾತ್ರ ಗವರ್ನಮೆಂಟ್ ಸೈನ್ಸ್ ಕಾಲೇಜ್ ಚಿತ್ರದುರ್ಗದಲ್ಲಿ ನಾನು ಓದಿದ್ದು. ನಂತರ ನನ್ನ ಕಾನೂನು ವ್ಯಾಸಂಗವನ್ನು ಚಿತ್ರದುರ್ಗದಲ್ಲಿ ಮಾಡಿದ್ದೀನಿ. ನಾನು ಲಾ ಕೋರ್ಸ್ಗೆ ಜಾಯ್ನ್ ಆದಾಗ ತುಂಬ ಜನ ನನಗೆ ಟೀಸ್ ಮಾಡಿದರು, ಸೈನ್ಸ್ ಸ್ಟೂಡೆಂಟ್ ಆಗಿ ಏನಿದು ಲಾ ತಗೊಂಡಿದ್ಯಾ, ಬುದ್ಧಿ ಬೇಡವಾ ಅಂತೇಳಿ ತುಂಬ ಕಮೆಂಟ್ ಮಾಡ್ತಾಯಿದ್ರು.
ಬಟ್ ನಾನು ಅದೆಲ್ಲವನ್ನು ಮೀರಿ ನನ್ನ ಕಾನೂನು ವ್ಯಾಸಂಗವನ್ನು ರ್ಯಾಂಕ್ನೊಂದಿಗೆ ಪಾಸ್ ಮಾಡಿದ್ದೆ. ಮುಂದೆ ನನ್ನ ಈ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಕೂಡ ಪಾಸಾಗಿ ಕರ್ನಾಟಕದಲ್ಲಿ ಔಟ್ ಆಫ್ 861 ಕ್ಯಾಂಡಿಡೇಟ್ ಒಬ್ಬರು ಪಾಸಾಗಿದ್ದು. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಅಡೆತಡೆಗಳೆಲ್ಲ ಬರ್ತದೆ, ತೊಂದರೆಗಳು ಬರುತ್ತೆ. ನಮಗೆ ನಿಂದಿಸೋರು ತುಂಬ, ಎಸ್ಪೆಷಲಿ ನಮ್ಮ ಬಂಜಾರ ಜನಾಂಗದಲ್ಲಿ ತುಂಬ ನಿಂದೆ ಮಾಡ್ತಾರೆ, ತುಂಬ ಹೀಯಾಳಿಸ್ತಾರೆ. ಆದರೆ ನಾವು ಮೊದಲು ಮಾನವರಾಗಿ ನಮ್ಮ ಮೂಲ ಕರ್ತವ್ಯಗಳನ್ನು ಮರೆಯದೆ ನಮ್ಮ ಅಡೆತಡೆಗಳನ್ನು ಬದಿಗೊತ್ತಿ ನಮ್ಮ ಜೀವನದ ಗುರಿಯನ್ನು ತಲುಪೋದಕ್ಕೆ ನಾವು ಮುಂದುವರಿಬೇಕು. ಒಂದು ನದಿ ಇರ್ತದೆ, ನದಿ ಪಕ್ಕದಲ್ಲಿ ಒಬ್ಬ ಸಾಧು ಧ್ಯಾನ ಮಾಡ್ತಾ ಇರ್ತಾನೆ. ಆ ಸಾಧುವಿನ ಒಂದು ತೊಡೆಗೆ ಚೇಳು ಕಸ್ತಾ ಇರ್ತದೆ. ಅಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ, ದಾರಿ ಹೋಗ. ಅವನು ಆ ಋಷಿ ಮತ್ತೆ ಆ ಚೇಳನ್ನು ನೋಡಿ, ಆ ಗುರುಗಳೇ, ನಿಮ್ಮ ತೊಡೆಗೆ ಒಂದು ಚೇಳು ಕಸ್ತಾ ಇದೆ, ಅದು ವಿಷಜಂತು, ಅಲ್ಲೇ ಹುಸಿಗೆ ಹಾಕಿ ಅಂತ ಹೇಳ್ತಾರೆ. ಆಗ ಈ ಸಾಧು ಆ ದಾರಿಹೋಕನಿಗೆ ಹೇಳ್ತಾರೆ, ನೋಡಿ, ಚೇಳು ಒಂದು ವಿಷಜಂತು, ಅದರ ಕೆಲಸ ಏನಾದರೂ ಅಡ್ಡ ಬಂದರೆ ಕುಟುಕುವುದು ಮತ್ತು ವಿಷವನ್ನು ಬಿಡುವುದು. ಅದು ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಮನುಷ್ಯರಾದ ನಾವು ಒಂದು ಪ್ರಾಣ ರಕ್ಷಣೆ ಕೊಡುವುದು ನಮ್ಮ ಕರ್ತವ್ಯ ಅಂತ ಹೇಳಿ ಆ ಚೇಳನ್ನ ನಿಧಾನವಾಗಿ ಪಕ್ಕಕ್ಕೆ ಸರಿಸಿ ಅದೊಂದು ಪ್ರಾಣ ರಕ್ಷಣೆ ಕೊಡ್ತಾರೆ. ಹಾಗೆ ನಾವು ಮತ್ತು ನೀವೆಲ್ಲರೂ ಕೂಡ ಒಂದು ಮಾನವ ಗುಣವನ್ನು ಎತ್ತಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಂದಿನ ಕಾಲಮಾನದಲ್ಲಿ ನಮ್ಮ ಮಕ್ಕಳು ಎಷ್ಟೇ ಕಲಿತರೂ ಕಡಿಮೆ. ಅವರನ್ನು ನಾವು ಬುಕ್ವರಂ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಬಗ್ಗೆ ಗಮನ ಕೊಡುವ ಹಾಗೆ ಮಾಡಬೇಕು. ಅವರ ಕಲಿಕಾ ವಿಷಯವು ಸಾಗರದಂತೆ, ಎಷ್ಟು ಕಲಿತರೂ ಕಡಿಮೆನೆ. ಸರ್ವರೊಳಗಿಂದ ಒಂದೊಂದು ನುಡಿದು ಕಲಿತು ಸರ್ವಜ್ಞನಾದ ಎಂಬ ಮಾತಿನಂತೆ ಹಿರಿಯರು ಕಿರಿಯರು ಎನ್ನದೆ ಎಲ್ಲರನ್ನೂ ಗೌರವಿಸಿ ಎಲ್ಲರಿಂದಲೂ ಕಲಿತು ಅವರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಈಗಿನ ಜನಮಾನಕ್ಕೆ ತುಂಬ ಮುಖ್ಯ ಆಗ್ತದೆ. ಆದರೆ ಈಗಿನ ಯುವಕ ಯುವತಿಯರು ಇಂದಿನ ಒಂದು ಕಲರ್ಫುಲ್ ಲೈಫ್ಗೆ ಆಕರ್ಷಿತರಾಗಿ ಒಂದು ದಿನ ತಮ್ಮ ಲೈಫನ್ನೇ ಹಾಳು ಮಾಡ್ಕೋತಾರೆ. ಅದು ಹೇಗೆ ಅಂದರೆ, ಒಂದು ಗಾಢವಾದ ಕತ್ತಲು ಅಂದರೆ ರಾತ್ರಿ, ಅಲ್ಲಿ ಒಂದು ದೀಪ ಉರಿತಾ ಇರ್ತದೆ. ಆ ದೀಪದ ಬಳಿ ಈ ಚಿಟ್ಟೆಗಳೆಲ್ಲ ಅದಕ್ಕೆ ಒಂದು ಅಟ್ರಾಕ್ಷನ್ಗೆ ಬರ್ತದೆ, ಆಕರ್ಷಣೆ ಒಳಗೆ ಹತ್ತಿರ ಬರ್ತದೆ. ಆ ಚಿಟ್ಟೆಗಳೆಲ್ಲ ಬರುತ್ತೆ, ಆ ಬೆಂಕಿ, ಆ ಚಿಟ್ಟೆ ಏನು ವಿಂಗ್ಸ್ ಇದೆಯಾ, ಆ ವಿಂಗ್ಸನ್ನೆಲ್ಲ ಸುಟ್ಟು ಹೋಗುತ್ತೆ. ಕೊನೆಗೆ ಆ ಚಿಟ್ಟೆ ಪೂರ ಹೋಗ್ತದೆ. ಅದೇ ರೀತಿ ಎಲ್ಲ ಚಿಟ್ಟೆಗಳು ಬರುತ್ತೆ, ಆ ಬೆಂಕಿಗೆ ಆಕರ್ಷಣೆ ಒಳಗಾಗಿ ಕೊನೆಗೆ ಅದೇ ಸುಟ್ಟು ಹೋಗುತ್ತೆ. ಹಾಗಾಗಿ ವಾಟ್ ಇಸ್ ದ ಮೊರಲ್ ಈಸ್, ನಾವು ಕೂಡ ಯಾವುದೇ ಆಕರ್ಷಣೆಗೆ ಒಳಗಾಗದೆ ಆದಷ್ಟು ನಾವು ಜಾಗರೂಕರಾಗಿ ತುಂಬ ಕೇರ್ ತಗೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಜ್ಞಾನದ ದಾಹ ಯಾವಾಗಲೂ ಇರಬೇಕು ಅಂತ ನಾನು ಬಯಸ್ತೇನೆ. ಮಕ್ಕಳು ನಿಜವಾಗಿಯೂ ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ದಾರಾ, ಅವರ ಫ್ರೆಂಡ್ಸ್ ಯಾರು, ಮನೆಯಲ್ಲಿ ಸರಿಯಾಗಿ ಓದ್ತಾ ಇದ್ದಾರಾ ಅನ್ನೋದನ್ನು ಪೋಷಕರು ಸರಿಯಾಗಿ ಗಮನಿಸಬೇಕು. ಇಲ್ಲ ಅಂದರೆ ಅವರು ಮೊಬೈಲ್, ಇಂಟರ್ನೆಟ್, ಚಾಟಿಂಗ್ ಮಾಡೋದು, ವಾಟ್ಸಪ್, ಫೇಸ್ಬುಕ್ ಇದರಲ್ಲೇ ಇನ್ವಾಲ್ವ್ ಆಗಿಬಿಡ್ತಾರೆ. ಬರೀ ಇದರಲ್ಲೇ ಇನ್ವಾಲ್ವ್ ಆದರೆ ರೆಗ್ಯುಲರ್ ಟೆಕ್ಸ್ಟ್ ಬುಕ್ ಯಾವ ಓದ್ತಾರೆ. ಸೊ ಆಗಲೇ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗೋದು. ನಿಮ್ಮ ಆಸನ ಅವರು ಯಾವಾಗ ಕಣ್ಣೀರು ಹಚ್ಚಿಬಿಡ್ತಾರೆ. ದೇರ್ಫೋರ್ ನಾನು ಜಡ್ಜ್ ಆಗೋ ಕಾಲಕ್ಕೆ ಪ್ರತಿದಿನ 14ರಿಂದ 15 ಗಂಟೆ ಓದ್ತಾ ಇದ್ದೆ. ನನಗೆ ಪ್ರೊಫೆಷನಲ್ಲಿ ಒಳ್ಳೆಯ ಅರ್ನಿಂಗ್ ಇತ್ತು ಕೂಡ, ಆದರೆ ಜಡ್ಜ್ ಆಗಲೇಬೇಕು ಅನ್ನೋ ಸ್ಥಳದೊಂದಿಗೆ ನಾನು ಓದಿ ಮುಂದೆ ಆಗಿದ್ದೆಲ್ಲ ಒಂದು ಇತಿಹಾಸ. ತಾವೆಲ್ಲರೂ ಕೂಡ ನೋಡಿದ್ರ ಆಲ್ ಇಂಡಿಯಾ ಲೆವೆಲ್ನೆಲ್ಲ ಅದು ಮೀಡಿಯಾ, ಬೂತ್ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದೆಲ್ಲ ಅದು ಬಂತು. ದೇರ್ಫೋರ್ ಈಗಿನ ಮಕ್ಕಳಿಗೂ ಕೂಡ ಒಂದು ಜ್ಞಾನದ ದಾಹ ಹೆಚ್ಚಾಗಿರಬೇಕು. ಅದು ಜ್ಞಾನದ ದಾಹ ಹೇಗೆ ಹೆಚ್ಚಾಗಿರಬೇಕು ಅಂದರೆ, ಒಂದು ಋಷಿ ಕುಟೀರ ಇರ್ತದೆ. ಆ ಋಷಿ ಕುಟೀರದಲ್ಲಿ ಋಷಿ ಸುಮಾರು ಒಂದು 10-12 ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇರ್ತಾರೆ. ಆ ಋಷಿ ಕುಟೀರವನ್ನು ನೋಡಿ ಒಬ್ಬ ತಾಯಿ ತನ್ನ ಮಗನನ್ನ ಅಲ್ಲಿ ಕರೆತರ್ತಲ್ಲ. ನೋಡಿ ಋಷಿವರ್ಯ, ನನ್ನ ಮಗನಿಗೆ ನೀವು ಒಳ್ಳೆ
ವ್ಯಾಸಂಗನ ಮಾಡಿಸಿ ಅಂಥೇಳಿ. ಆಗ ಋಷಿಮುನಿ ಒಪ್ಪೋದಿಲ್ಲ, ಇಲ್ಲಮ್ಮ ನಾನು ನಿನ್ನ ಮಗನ ನಾನು ಶಿಷ್ಯ ಅಂತ ಸ್ವೀಕಾರ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಆ ಋಷಿಗೂ ತಾಯಿಗೂ ಒಂದು ಜಗಳ ನಡೀತದೆ. ಆಗ ಋಷಿ ಕೊನೆಗೆ ಹೇಳ್ತಾರೆ, ನೋಡಮ್ಮ, ನನ್ನ ಶಿಷ್ಯನ ಬಲಗೈ ಹಸ್ತದಲ್ಲಿ ವಿದ್ಯಾರೇಖೆ ಇದೆ, ಆದರೆ ನಿನ್ನ ಮಗನ ಬಲಗೈ ಹಸ್ತದಲ್ಲಿ ವಿದ್ಯಾರೇಖೆ ಇಲ್ಲ, ಹಾಗಾಗಿ ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಕೊನೆಗೆ ತಾಯಿಗೂ ಆ ಋಷಿಗೂ ಸಾಕಷ್ಟು ತಗಾದೆ ನಡೀತದೆ. ಕೊನೆಗೆ ಆ ವಿದ್ಯಾರ್ಥಿ ಸ್ವಲ್ಪ ದೂರ ಹೋಗಿ ಒಂದು ಚೂಪದನ್ನ ಕಲ್ ತಗೊಂಡು ತನ್ನ ಕೈಯಲ್ಲಿ ಒಂದು ಮಾರ್ಕ್ ಮಾಡಿ ಬಂದು ಹೇಳ್ತಾರೆ, ನೋಡು ಗುರುವರ್ಯ, ನನ್ನ ಹಸ್ತದಲ್ಲಿ ವಿದ್ಯಾರೇಖೆ ಉಂಟು, ಈಗಲಾದರೂ ನೀವು ನನ್ನನ್ನು ಸ್ವೀಕಾರ ಮಾಡಿಸ್ತೀರಾ ಅಂಥೇಳಿ. ಆಗ ಆ ವಿದ್ಯಾರ್ಥಿಯ ಒಂದು ಇಚ್ಛೆಗೆ ಒಪ್ಪಿ ಇವರು ಶಿಷ್ಯಾಂತ ಸ್ವೀಕಾರ ಮಾಡಿ ಕೊನೆಗೆ ಆ ವಿದ್ಯಾರ್ಥಿಗೆ ಹಲವು ಸಂಸ್ಕೃತ ವೇದ ಉಪನಿಷತ್ತುಗಳನ್ನ ಕಲಿಸ್ತಾರೆ. ಅವರು ದೊಡ್ಡನಾದ್ಮೇಲೆ ದೊಡ್ಡ ವಿದ್ವಾಂಸ ಆಗ್ತಾನೆ, ಅವನೇ ಪಾಣಿನಿ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಚೆನ್ನಾಗಿ ಓದಿಸಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವ್ರನ್ನ ನಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ಪ್ರಜೆಯನ್ನಾಗಿ ನಾವು ಮಾಡಬೇಕಾಗಿದೆ. ಪೋಷಕರಾದ ನಮಗೆ ಯಾವ ಟಾರ್ಗೆಟ್ ಇರಬೇಕಂದ್ರೆ, ಅವರು ಮೆಡಿಕಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ IIT, IISc, IIM, NLSC ಈ ಥರ ಟಾಪ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಓದುವ ಹಾಗೆ ಅವರನ್ನು ನಾವು ತಯಾರು ಮಾಡಬೇಕಾಗುತ್ತೆ. ನಮಗೆ ಸಾಕಷ್ಟು ಗೌರ್ಮೆಂಟ್ ಫೆಸಿಲಿಟೀಸ್ ಕೂಡ ಇದೆ. ಓದಿಕೊಳ್ಳಲು ನಾವು ತುಂಬ ಓದಿದರೆ ನೌಕರಿಗೆ ಹೋಗ್ಬೋದು, ಇಲ್ಲಾಂದರೆ ನಾವು ಬೇರೆ ಉದ್ಯೋಗವನ್ನು ಮಾಡ್ಬೋದು, ಸ್ವಂತ ಉದ್ಯೋಗ ಮಾಡ್ಬೋದು, ಸ್ವಂತ ಉದ್ಯಮ ಮಾಡ್ಬೋದು. ನಮ್ಮಲ್ಲೇ ನಮ್ಮ ಸ್ನೇಹಿತರಾದ ಧನಿಕ್ ನಾಯಕ್ ಇಲ್ಲೇ ಕೂತಿದ್ದಾರೆ, ಅವರು ಈಸ್ ಎ ಇಂಡಸ್ಟ್ರಿಯಲಿಸ್ಟ್, ಈಸ್ ಯಂಗ್ ಎಂಟರ್ಪ್ರಿನರ್ ಅಂತ ಹೇಳಿ ಸಾಕಷ್ಟು ಇಲ್ಲೇ ಕೂತಿದ್ದಾರೆ. ಅವರು ಸಾಕಷ್ಟು ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಸೊ ನಮ್ಮಲ್ಲಿ ಈ ರೀತಿಯ ಸಾಧಕರಿಗೆ ಇವತ್ತೇನು ಸನ್ಮಾನ ತಗೊಂಡಿದ್ದಾರಲ್ಲ, ಸನ್ಮಾನ ತಗೊಂಡಿರೋರು ಸಾಧಕರಿಗೆ ಇಂಥವ್ರು ನೋಡಿದರೆ ದ್ವೇಷ ಅಸೂಯೆ ಮಾಡಬಾರ್ದು. ಅದರಿಂದ ನಮಗೇನು ಸಿಗುವುದಿಲ್ಲ. ಆದರೆ ನಾವು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿದರೆ ಒಂದಲ್ಲ ಒಂದು ದಿನ ನಮಗೆ ಅದರಿಂದ ಒಂದು ಫಲ ಸಿಕ್ಕಂತ ನಾವು ಒಂದು ಆಶಾಭಾವನೆ ಇಟ್ಕೋಬೇಕಾಗುತ್ತೆ.